ರವಿ ಪ್ಲೀಸ್, ನನ್ಗೆ ಇವನ್ ನೆಲೆ ಸಿಕ್ಕಿದೆ. ನನ್ ಪಾಡಿಗೆ ನನ್ನ ಇರಕ್ ಬಿಟ್ಬಿಡೋ. ನಿನ್ ಬಿಟ್ಟಿರಕ್ ಆಗ್ತಿಲ್ಲ ಮಂಜರಿ, ಅರ್ಥ ಮಾಡ್ಕೋ. ನೀನ್ ಇವಾಗ ನೀನ್ ಹೊರಗೆ ಹೋಗ್ತೀಯ ಇಲ್ವಾ? ಟೇಕ್ ಯುವರ್ ಟೈಮ್. ನಿನ್ ಮನಸ್ಸು ಬದಲಾಯಿಸೋವರೆಗೂ ನಾನು ಕಾಯ್ತಿರ್ತೀನಿ. ಅಪ್ಪ ಮಿನಿಸ್ಟರ್ ಆದ, ವಿಶ್ ಮಾಡಲಿಲ್ಲ, ಮನೆ ಕರೀತಾನೆ, ಮಾತೇ ಆಡಲ್ಲ. ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಮಗಳೇ? ಅಮ್ಮನ್ನ ಇನ್ಕಮ್ ಟ್ಯಾಕ್ಸ್ ಪ್ರಕರಣದಿಂದ ಬಿಡಿಸ್ತೀನಿ ಅಂದಿದ್ದೆ, ಪ್ರಯತ್ನನೂ ಪಟ್ಟೆ. ನನ್ನ ನಂಬು. ಮಿನಿಸ್ಟರ್ಗಿರಿಗೂ ಮೀರಿದ್ದು ಕಾನೂನು, ಅದನ್ನು ತಿದ್ದಕ್ಕಾಗಲ್ಲ. ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಜನ ಮಂತ್ರಿಗಳು ಯಾಕೆ ಜೈಲು ಸೇರ್ತಿದ್ರು ಹೇಳು? ಬಿಡಿ, ನಾನೇ ಬೇರೆ ದಾರಿ ಹುಡುಕ್ತೀನಿ. ನೀವು ಹೀಗಿರೋದ್ರಿಂದ ನನ್ನ ಹೆಂಡತಿಗೆ ಪ್ರಾಬ್ಲಮ್ ಆಗ್ತಿದೆ. ಗಂಡ ಮೊದಲೇ ಮಿನಿಸ್ಟ್ರು, ಸುತ್ತ ಖಾದಿ ಬಟ್ಟೆ, ಊದಿರೋ ಹೊಟ್ಟೆ, ಬೋರ್ ಆಗುತ್ತೆ. ಬಣ್ಣದ ಚಿಟ್ಟೆ ಪಕ್ಕದಲ್ಲಿದ್ರೆ ಕಣ್ ಬೀಳುತ್ತೆ. ಇದ್ರಲ್ಲಿ ನನ್ನ ಹೆಂಡತಿ ತಪ್ಪೇನ್ರಿ ಇದೆ? ಅವಳು ಹಾಗಿಲ್ದಿರೋದು ನಿಮ್ಮ ತಪ್ಪು. ಅದನ್ನ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ನಾನ್ ಹೇಗಿರ್ಬೇಕು ಅಂತ ಯಾರೋ ಬಂದು ಹೇಳೋ ಅಗತ್ಯ ಇಲ್ಲ. ಇಲ್ದಿದ್ರೆ ಹೀಗೆ ಕಂಡವ್ರ ಹೆಂಡತಿಗೂ ತೊಂದ್ರೆ, ನಿಮಗೂ ನಿಮ್ಮ ಗಂಡ ನಿಮ್ಮ ಪಾಲಿಗಿಲ್ಲ ಅನ್ನೋ ಕೊರಗು. ನಮ್ಮಿಬ್ರು ದಾರಿ ಒಂದೇ, ಗುರಿನೂ ಒಂದೇ ಆಗಿರ್ಬೇಕು. ನಿಮಗೆ ನಿಮ್ಮ ಗಂಡ ವಾಪಸ್ ಸಿಗಬೇಕು, ನನಗೆ ನನ್ನ ಹೆಂಡತಿ ಬೇಕು. ಯೋಚನೆ ಮಾಡಿ. ವಾಟ್? ನೀನು ಎಲ್ಲಿದ್ಯಾ ಅಂತ ಅವನಿಗೆ ಹೇಗೆ ಗೊತ್ತಾಯ್ತು? ನಾನು ಪಾತಾಳದಲ್ಲಿದ್ರು ಅವನು ಹುಡುಕ್ತಾನೆ. ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅವನು. ಏನಂತೆ ಒಂದು? ಇನ್ನೇನು, ಬಾ ನನ್ ಜೊತೆ ಅಂತ ಕೂತಿದ್ದಾನೆ. ಆಗಲ್ಲ ಅಂತ ಉಗಿದು ಕಳಿಸ್ಬೇಕಿತ್ತು. ಹಾಗಾಗಲ್ಲ ಸರ್. ಕೋರ್ಟು 6 ತಿಂಗಳು ನಾವು ಇಬ್ರು ಜೊತೆಗಿದ್ದು ಆಮೇಲೆ ನೆಕ್ಸ್ಟ್ ಹಿಯರಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ಈ ಪಾಯಿಂಟ್ ನಾವು ಹಿಡ್ದಾಕ್ತಾನೆ, ನಾನು ನನ್ನ ಜೊತೆಗೆ ಇರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಡಿವೋರ್ಸ್ ಇನ್ನು ಮುಂದಕ್ಕಾಗತ್ತೆ. ಇಂಥವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೆ. ಇನ್ಮೇಲೆ ಅವರು ನಿನ್ನ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ತೀನಿ. ಸರ್, ಅದು ಹೇಗೆ ಏನು ಅಂತ ಕೇಳಬೇಡ. ನೀನು ನನ್ನ ಜೊತೆ ಬಾ. ಇದೇನೇ ಅಕ್ಕ, ಭಾವ ಮೊದಲು ಎಲ್ಲಿಗೆ ಹೋಗ್ತಿದ್ರು ನಿನ್ನನ್ನು ಕರ್ಕೊಂಡು ಹೋಗ್ತಿದ್ರು, ಈಗ ಮಂಜರಿ ಅಕ್ಕನ ಕರ್ಕೊಂಡು ಹೋಗ್ತಿದ್ದಾರೆ. ನೀನ್ ಚಿಕ್ಕವನಾಗೆ ಇರು. ನಾನು ನೋಡ್ತಿದ್ದೀನಿ ಅಕ್ಕ, ಭಾವ ನಿನ್ನ ಹತ್ರ ಸರಿಯಾಗಿ ಮಾತಾಡಲ್ಲ, ಮೊದ್ಲಿನ ಥರ ನಗಲ್ಲ. ಯಾವುದಕ್ಕೂ ನೀನು ಬೇಡವೇ ಬೇಡ. ಅವ್ರಿಗೆ ಏನಾಗಿದೆಯಾ ಅಂತದ್ ಭಾವನ್ಗೆ? ನೀನ್ ಚೆನ್ನಾಗಿರ್ಬೇಕು ಕಣೆ ಅಕ್ಕ. ಭಾವ ನೀನು ಮೊದ್ಲಿನ ಥರ ಆಗ್ಬೇಕು. ಪ್ಲೀಸ್ ಅದಕ್ಕೇನಾದ್ರೂ ಮಾಡೆ. ನಮ್ಮ ಅಮೃತ ಮನೆಗೆ ಬಂದ್ರೆ ಅಷ್ಟೇ ಸಾಕು ಕಣು. ಹೌದತ್ತೆ, ಅವಳು ಒಬ್ಬಳೇ ಇದ್ದು ಎಲ್ಲ ನಿಭಾಯಿಸುವಂತ ಹುಡುಗಿ ಅಲ್ಲ. ಹೌದಪ್ಪ, ತುಂಬಿದ ಮನೇಲಿ ಬೆಳೆದವಳು ಅವಳು, ಒಬ್ಳೆ ಮಗಳು ಅಂತ ಮುದ್ದು. ಅಂತವಳಿಗೆ ಈಗ ಅಮ್ಮ, ಅಮೃತ ಮನೆಗೆ ಬಂದ್ಮೇಲೂ ನೀವು ಈ ತರ ಕೊರಗ್ತಾ ಇದ್ರೆ ಅವಳ ದುಃಖ ಇನ್ನೂ ಹೆಚ್ಚಾಗಲ್ವಾ? ಹೌದತ್ತೆ, ಅವಳು ಮುಂದೆ ನಾವು ದುಃಖ ತೋಡ್ಕೊಳ್ಳೋದು ಬೇಡ. ಇಲ್ಲಪ್ಪ, ಅವಳ ಮುಂದೆ ನಾನೇನು ದುಃಖ ತೋಡ್ಕೊಳ್ಳಲ್ಲ. ಒಟ್ಟಿನಲ್ಲಿ ಅವಳು ಮನೆಗೆ ಬರ್ಲಿ ಅಷ್ಟೇ ಸಾಕು. ಈ ಸಲ ಅಣ್ಣ ಮಂಜರಿನ ಕರ್ಕೊಂಡು ಹೋಗಿದ್ದಾರೆ, ನೋಡೋಣ ಏನಾಗುತ್ತೆ. ಹೌದಾ? ಈಗ ಬಾಯ್ ಬಿಡ್ತಿದ್ಯಲ್ಲೋ ನೀನು. ಅವಳು ಯಾವಳ ನಮ್ಮನೆ ವಿಷಯಕ್ಕೆ ಬರೋದಿಕ್ಕೆ? ಮನಸ್ತಾಪ ಇರೋದು ಸಾವಿತ್ರಿಗೆ ಅಮೃತನಿಗೆ. ಅವರಿಬ್ರು ಎದುರು ಬದ್ರು ಕೂತ್ಕೊಂಡು ಮಾತಾಡ್ಲಿ, ಇಲ್ಲ ನನ್ನನ್ನು ಕರ್ಕೊಂಡೋಗ್ಲಿ. ಅವಳು ಯಾವಳು ಅಂತ ಮಾತಾಡಕ್ ಹೋಗಿದ್ದಾಳ ಅವಳು.